ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಈಶ್ವರೋ ಗುರುರಾಜ್ಞೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಸಾಗರಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಂ ಅಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಮನುಸಂಜ್ವರೆ. ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ ಈ ಒಂದು ತಂತ್ರಜ್ಞಾನ ಸಹಾಯದಿಂದ ಮನುಷ್ಯ ಜೀವನದಲ್ಲಿ ಅತ್ಯಂತ ಮಹತ್ತರವಾಗಿರ್ತಕ್ಕಂತಹದ್ದು ಯಾವ ಸರ್ವ ವೇದ ಯಾವುದನ್ನ ಹೊಗಳ್ತಾ ಇದೆಯೋ, ಯಾವುದನ್ನ ತಿಳಿದ್ರೆ ಸರ್ವ ದುಃಖಗಳು ನಿವಾರಣೆ ಆಗುತ್ತೆ ಎನ್ನುವಂತಹ ಆ ವೇದ ಘೋಷ ಡಿಂಡಿಮ ಏನಿದೆಯೋ, ಆ ವೇದ ಘೋಷ ಡಿಂಡಿಮವನ್ನ ಮಹಾವಾಕ್ಯಗಳು ಯಾವ ಪರಮಾತ್ಮನಿಂದ ಈ ಜಗತ್ತು ಸೃಷ್ಟಿಯಾಗಿದೆ, ಆ ಪರಮಾತ್ಮನೇ ಜಗತ್ತಾಗಿದ್ದಾನೆ, ಪರಮಾತ್ಮನೇ ಜೀವರಾಗಿದ್ದಾನೆ ಅಂತ ಹೇಳಿದಾಗ ಈ ಜೀವ ಸ್ವರೂಪದಲ್ಲಿ ನಾವು ಇದ್ರೂ ಕೂಡ ನಾವು ಎಲ್ಲರೂ ಕೂಡ ಆ ಪರಮಾತ್ಮ ಸ್ವರೂಪರೇ ಎನ್ನುವಂತಹ ಉದ್ಘೋಷ, ಛೇ ಅಮೃತಸ್ಯ ಪುತ್ರಾಹ ಎನ್ನುವಂತಹ ಉಪನಿಷತ್ತಿನ ಮಂತ್ರ. ಈ ಮಂತ್ರದ ತಾತ್ಪರ್ಯವನ್ನ ವಿದ್ಯಾರಣ್ಯ ಮುನಿಗಳು ಬಹಳ ದೀರ್ಘವಾಗಿ ನಮಗೆ ಪರಿಚಯ ಮಾಡಿಸಿ, ಈ ಪರಿಚಯಾತ್ಮಕವಾಗಿರತಕ್ಕಂತಹ ಮಹಾವಾಕ್ಯ ದೃಢವಾಗಿ ನಿಲ್ಲದೇ ಇರಲಿಕ್ಕೆ ಕಾರಣ ವಿಪರೀತ ಭಾವನೆ, ಮನಸ್ಸಿನ ವಿಕ್ಷೇಪ ಅಂತ ಏನ್ ಕರಿತೀವಿ, ಆ ವಿಪರೀತ ಭಾವನೆ ಅದು ದೃಢವಾಗಿರೋದ್ರಿಂದ ಈ ಮಹಾವಾಕ್ಯದ ಜ್ಞಾನ ನಮಗೆ ನಿರಂತರವಾಗಿ ನಿಲ್ಲಲಿಕ್ಕೆ ಕಷ್ಟವಾಗಿದೆ. ಜಗತ್ತು ಸತ್ಯ ಮತ್ತು ಈ ದೇಹದ ಮೇಲೆ ನಾನು ಎನ್ನುವಂತಹ ಅಭಿಮಾನ, ಈ ಎರಡು ಸಂಗತಿಗಳನ್ನ ಅವರು ತಿಳಿಸಿದರು. ಇದನ್ನ ವಿಪರೀತ ಭಾವನೆ ಅಂತ ಕರೆದರು. ಇಂತಹ ವಿಪರೀತ ಭಾವನೆಯನ್ನ ತೆಗೆದುಹಾಕ್ಲಿಕ್ಕೆ ಬ್ರಹ್ಮಾಭ್ಯಾಸ ಎನ್ನುವಂತಹ ಒಂದು ಸೂತ್ರವನ್ನ ಕೊಟ್ಟರು ನಮಗೆ. ಆ ಬ್ರಹ್ಮಾಭ್ಯಾಸವನ್ನ ಮಾಡ್ತಾ ಮಾಡ್ತಾ, ಬ್ರಹ್ಮದ ಅಭ್ಯಾಸ ಅಂತಂದ್ರೆ ಬ್ರಹ್ಮವನ್ನ ತಿಳಿಸುವಂತಹ ಉಪನಿಷತ್ತು ವಾಕ್ಯಗಳನ್ನ ತಚ್ಚಿಂತನಂ ತತ್ಕಥನಂ ಎನ್ನುವಂತಹ ಸೂತ್ರವನ್ನ ಕೊಟ್ಟು, ಈ ಬ್ರಹ್ಮ ಅಭ್ಯಾಸ ಎನ್ನುವಂತಹದ್ದು ವಿಪರೀತ ಭಾವನೆಯನ್ನ
ನಾಶ ಮಾಡುತ್ತೆ ಅಂತ ಹೇಳಿದರು. ಈ ರೀತಿಯಾಗಿ ಬ್ರಹ್ಮ ಅಭ್ಯಾಸವನ್ನ ಹೇಳಿದಾಗ ಆ ಪೂರ್ವ ಪಕ್ಷಿ ಇದನ್ನ ಹೇಗೆ ಒಂದು ಜಪದಂತೆ ಪಾಲನೆ ಮಾಡ್ಬೇಕಾ ಎನ್ನುವಂತಹದ್ದನ್ನ ಪ್ರಶ್ನೆ ಎತ್ತಿದ. ಆ ಪ್ರಶ್ನೆಗೆ ಜಪ ಎನ್ನುವಂತಹದ್ದು ಅದು ಅದೃಷ್ಟ ಫಲ, ಈ ಬ್ರಹ್ಮ ಅಭ್ಯಾಸ ಎನ್ನುವಂತಹದ್ದು ದೃಷ್ಟ ಫಲ. ಹಾಗಾಗಿ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನಿಯಮಗಳ ಇಲ್ಲದೆ ಹೇಗೆ ಹಸಿದವನು ಊಟ ಮಾಡ್ತಾನೋ, ಯಾವುದೇ ವಿಧಿ ವಿಧಾನಗಳನ್ನ ಅನುಸರಿಸದೆ, ಯಾಕಂದ್ರೆ ಅದು ನೇರವಾಗಿ ಫಲವನ್ನು ಕೊಡುತ್ತೆ. ಸೊ ಹಾಗಾಗಿ ಯಾವಾಗೆಲ್ಲ ಮನುಷ್ಯನಿಗೆ ಈ ವಿಪರೀತ ಭಾವನೆ ಅಧಿಕವಾಗಿ ಮನಸ್ಸು ಮತ್ತಷ್ಟು ವಿಕ್ಷೇಪಕ್ಕೊಳಗಾಗುತ್ತೆ, ಆಗ ಈ ತಿಳಿದಿರ್ತಕ್ಕಂಥವನು ಯಾವಾಗೆಲ್ಲ ತನಗೆ ಡಿಸ್ಟರ್ಬ್ ಆಗ್ತಾನೆ ಅಥವಾ ಯಾವಾಗೆಲ್ಲ ತನಗೆ ಸಮಯ ಸಿಗುತ್ತೆ ಅವಾಗೆಲ್ಲನೂ ಕೂಡ ಈ ಬ್ರಹ್ಮ ಅಭ್ಯಾಸವನ್ನ ಮಾಡಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ 119ನೇ ಶ್ಲೋಕದಲ್ಲಿ ಮೂರ್ತಿ ಪ್ರತ್ಯಯ ಸಾಂತಂತ್ಯಂ ಅನ್ಯ ಅನಂತರಂ ಧೀಯಃ ಧ್ಯಾನಂ ತತ್ರ ಅತಿ ನಿರ್ಬಂಧಃ ಮನಸಃ ಚಂಚಲ ಆತ್ಮನಃ ಅಂತ ಹೇಳಿದರು. ಈ ಶ್ಲೋಕದಲ್ಲಿ ಮೂರ್ತಿ ಪೂಜೆಯನ್ನ ಮಾಡುವಾಗ ಪ್ರತ್ಯಯ ಎನ್ನುವಂತಹ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಪ್ರತ್ಯಯ ಅಂತಂದ್ರೆ ಒಂದು ಹ್ರಸ್ವ ಒಂದು ದೀರ್ಘ ಎರಡನ್ನ ಸೇರಿಸಿದಾಗ ಒಂದು ಪ್ರತ್ಯಯ ಆಗುತ್ತೆ ಅಂತ ವ್ಯಾಕರಣಕಾರರು ಅನ್ನಿಸ್ತಕ್ಕಂಥದ್ದು. ನಾವಿಲ್ಲಿ ಪ್ರತ್ಯಯವನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅದು ವ್ಯಾಕರಣ ದೃಷ್ಟಿಯಿಂದ. ಆದ್ರೆ ಇಲ್ಲಿ ಪ್ರತ್ಯಯವನ್ನ ನಮ್ಮದು ಮನಸ್ಸು ಮತ್ತೆ ಮನಸ್ಸಿನಲ್ಲಿ ಈ ವಿಪರೀತ ಭಾವನೆಯನ್ನ ತೆಗಿಲಿಕ್ಕೆ ಒಂದು ಶಿವ ಅಂತನೋ, ವಿಷ್ಣು ಅಂತನೋ, ರಾಮ ಅಂತನೋ, ಆಂಜನೇಯ ಅಂತನೋ ಯಾವುದೇ ಒಂದು ನಾಮವನ್ನ ಅದಕ್ಕೆ ಸೇರಿಸ್ತೀವಿ, ಅದು ಪ್ರತ್ಯಯ. ಮನಸ್ಸು ಮತ್ತು ಮನಸ್ಸಿನ ಜೊತೆಗೆ ಸೇರಿರ್ತಕ್ಕಂತಹ ಒಂದು ನಾಮ. ಈ ಪ್ರತ್ಯಯ ಮೂರ್ತಿ ಧ್ಯಾನವನ್ನ ಮಾಡುವಾಗ ಏನಾಗುತ್ತೆ ಅಂತಂದ್ರೆ, ಈ ಪ್ರತ್ಯಯ ಏಕತಾನತ ಧ್ಯಾನ ಎನ್ನುವಂತಹ ಪತಂಜಲಿಯ ಸೂತ್ರವನ್ನ ಇಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅಂದ್ರೆ ಇದು ಎಡಬಿಡದೆ ನಿರಂತರವಾಗಿ ಈ ಪ್ರತ್ಯಯ ನಿಲ್ಲಬೇಕು. ಈಗ ಇದನ್ನ ನಾವು ಸಂಸಾರಕ್ಕೆ ತಗೊಂಡಿವಂತಂದ್ರೆ ಮನಸ್ಸಿಗೆ ಯಾವುದಾದ್ರೂ ಒಂದು ಸಂಸಾರದ ಒಂದು ಕೊಡಿ, ಒಂದು ಮಗ ಅಂತನೋ, ಒಂದು ಹೆಂಡತಿ ಅಂತನೋ, ಒಂದು ಗಂಡ ಅಂತನೋ, ಒಂದು ಮನೆ ಅಂತನೋ, ಒಂದು ಉದ್ಯೋಗ ಅಂತನೋ ಯಾವುದಾದ್ರೂ ಕೊಡಿ. ಅದು ನೋಡಿ ಒಂದು ಸ್ವಲ್ಪವೂ ಕೂಡ ಜಾರದಂತೆ ಅದರಲ್ಲಿ ಸಜಾತಿಯ ಪ್ರತ್ಯಯ ಅಂತ ಹೇಳಿದ್ರು ಅವರು. ಅಂದ್ರೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಸಂಸಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅದೇ ಥಾಟ್ಸ್ಗಳು ನಿರಂತರವಾಗಿ ಎಡಬಿಡದೆ ಬರ್ತಾ ಹೋಗ್ತವೆ. ಅದು ಸಂತೋಷದಾಯಕವಾಗಿರ್ಲಿ ಅಥವಾ ಅದು ನಮಗೆ ನಮ್ಮ ಗುರಿ ಕಡೆಗೆ ಹೋಗ್ಲಿಕ್ಕೆ ಅದು ವಿರುದ್ಧವಾಗಿರ್ಲಿ, ಅಂತೂ ಕೂಡ ನಿರಂತರವಾಗಿ ನಮಗೆ ವಿರುದ್ಧವಾಗಿರ್ತಕ್ಕಂಥದ್ದನ್ನ ಹೆಂಗ್ ಸಾಲ್ವ್ ಮಾಡ್ಕೋಬೇಕಂತ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಪ್ರತ್ಯಯಗಳು, ಮತ್ತೆ ಸಂತೋಷದಾಯಕವಾಗಿರ್ತಕ್ಕಂಥದ್ದು ಅದನ್ನು ಹೇಗೆ ಇನ್ನಷ್ಟು ಅನುಭವಿಸ್ಬೇಕು ಅಂತಕ್ಕಂತಹ ಪ್ರತ್ಯಯಗಳು ನಿರಂತರವಾಗಿ ಥಾಟ್ಸ್ಗಳು ಬರ್ತಾ ಹೋಗ್ತವೆ. ಆದ್ರೆ ಇಲ್ಲಿ ಏನಾಗುತ್ತೆ, ಸಂಸಾರ ಅಂತಕ್ಕಂಥದ್ದು ಸತ್ಯವಾಗಿರೋದ್ರಿಂದ ಅದರ ಸಂಬಂಧಪಟ್ಟಿರ್ತಕ್ಕಂತಹ ಸಜಾತಿಯ ವೃತ್ತಿಗಳು ನಿರಂತರವಾಗಿ ಬರ್ತವೆ. ಆದ್ರೆ ಯಾರು ಸಾಧಕನಾಗಿರ್ತಕ್ಕಂಥವನು ಇನ್ನೂ ಅವನಿಗೆ ಜಗತ್ತು ಮಿಥ್ಯ ಅಂತಾಗಲಿ ತಾನು ಆತ್ಮ ಅನ್ನುವಂಥದ್ದಾಗಲಿ ದೃಢವಾಗಿ ಇಲ್ಲದೇ ಇದ್ದಾಗ ಈ
ಮೂರ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ನಾಮವಾಗಲಿ ಅಥವಾ ಮೂರ್ತಿ ಆಗಲಿ ನಿರಂತರವಾಗಿ ನಿಲ್ಲಲಿಕ್ಕೆ ಕಷ್ಟವಾಗುತ್ತೆ ಅಂತಾರೆ ಅವರು. ಯಾರು ಇದನ್ನು ಸರಿಯಾಗಿ ಓದುವವರು ಎರಡನೇ ಕೆಳಗಡೆ ಲೈನ್ ಅರ್ಥ ಮಾಡ್ಕೋಬೇಕು. ಧ್ಯಾನಂ ತತ್ರ ಅತಿ ನಿರ್ಬಂಧ ಅಂತಂತಾರ. ಅದೇನ್ ಮಾಡುತ್ತೆ ಅಂತಂದ್ರೆ ಅದರಲ್ಲಿ ಅಭ್ಯಾಸ ಇಲ್ಲದೆ ಇದ್ದಾಗ ಡಿಸ್ಟರ್ಬ್ ಮಾಡುತ್ತೆ ಅದು. ನಿರ್ಬಂಧ ಅಂದ್ರೆ ಕಟ್ಟೆಕ್ದಂಗ ಆಗುತ್ತೆ ಅಂತಾರ. ಹೆಂಗ ಒಂದು ಹುಲಿಯನ್ನ ಒಂದು ಬೋನ್ನಲ್ಲಿ ಇಟ್ಟಾಗ ಅದು ಹೇಗೆ ಅಂತಂದ್ರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಒಂದು ಕಡೆ ಕುತ್ಕೊಳ್ಳೋದಿಲ್ಲ, ಅಷ್ಟು ಗಡಬಡಾಸ್ತಿರ್ತದೆ ಅದು. ಅದಕ್ಕೆ ಸ್ವೇಚ್ಛೆಯಾಗಿ ಓಡಾಡಿರ್ತಕ್ಕಂತಹ ಪ್ರಾಣಿ ಯಾವಾಗ ಒಂದು ಬೋನಲ್ಲಿ ಹಾಕಿದಾಗ ಹೆಂಗ ಅದು ಚಡಪಡಿಸ್ತದೋ ಆ ರೀತಿಯಾಗಿ ಮನಸ್ಸು ಮೂರ್ತಿಯಲ್ಲಿ ನಿಲ್ಲಲಿಕ್ಕೆ ಕಷ್ಟವಾಗುತ್ತೆ ಅಂತ. ಮೂರ್ತಿ ಧ್ಯಾನವನ್ನ ಅಲ್ಲಿ ಅವರು ಪ್ರಚೋದನೆ ಮಾಡ್ತಾ ಇಲ್ಲ, ಮೂರ್ತಿ ಪೂಜೆಯನ್ನ ಪ್ರಚೋದನೆ ಮಾಡ್ತಾ ಇಲ್ಲ. ಪ್ರಚೋದನೆ ಮಾಡ್ತಾ ಇಲ್ಲ ಅಂತಂದ್ರೆ ಅದನ್ನ ತೆಗೆದಾಕ್ತಿಲ್ಲ ಅಂತ ಅರ್ಥ ಅಲ್ಲ. ಸ್ವಲ್ಪ ಸರಿಯಾಗಿ ಅದನ್ನ ನೋಡೋದು ಕಲಿಬೇಕು. ಧ್ಯಾನಂ ತತ್ರ ಅತಿ ನಿರ್ಬಂಧ, ಅದು ಬಂಧಿಸ್ತದೆ. ಅದು ಅಂದ್ರೆ ಅರ್ಥ ಏನಂತಂದ್ರೆ ಒಂದು ರೀತಿಯಾಗಿರ್ತಕ್ಕಂಥ ವಿರುದ್ಧಾತ್ಮಕವಾಗಿ ಸಾಧಕನಾಗಿರ್ತಕ್ಕಂಥವನಿಗೆ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ ಅವರು. ಇದು ಈ ಯಾವಾಗ ಅದು ನಿರ್ಬಂಧವಾಗುತ್ತೆ ಅವಾಗ ಸಹಜವಾಗಿ ಮನಸ್ಸು ಸಹಜವಾಗಿ ಚಂಚಲವಾಗುತ್ತೆ. ಕುತ್ಕೊಳ್ಳೋಕ್ಕಾಗೋದಿಲ್ಲ. ಬಲವಂತ ಕೂತ್ಕೊಂಡ್ರು ಹೆಚ್ಚು ಹೊತ್ತು ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಡಿಸ್ಟರ್ಬ್ ಆಗುತ್ತೆ. ಈಗ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿಗೋಸ್ಕರ ಒಂದು ಸ್ವಲ್ಪ ವಿಷಯವನ್ನ ಡಿಸ್ಕಸ್ ಮಾಡೋಣ್ರಿ. ಈಗ ಮೂರ್ತಿ ಪೂಜೆ ಮಾಡೋದಾಗ್ಲಿ ಅಥವಾ ಒಂದು ಮಂತ್ರವನ್ನ ತಗೊಂಡು ಜಪ ಮಾಡೋದಾಗ್ಲಿ, ಈಗಾಗಲೇ ಮನುಷ್ಯನಿಗೆ ಅದು ಸ್ವಭಾವತಃ ಬಂದಿದೆ. ಅದು ಅದೇನ್ ಬಂದಿಲ್ಲ ಅಂತ ಅರ್ಥ ಅಲ್ಲ. ಮನೆಯಲ್ಲಿ ಎಲ್ಲರ ಮನೆಯನ್ನ ಕೊಡಗಿ ತಮಗಿಷ್ಟವಾಗಿರ್ತಕ್ಕಂತಹ ದೇವತೆಗಳ ಮೂರ್ತಿಗಳನ್ನ ಇಟ್ಟುಕೊಂಡಿರೋದಾಗ್ಲಿ, ಮತ್ತೆ ಅವಾವ ವರ್ಣಕ್ಕೆ ಅನುಗುಣವಾಗಿ ಉಪಾಸನಾ ಕ್ರಮಗಳನ್ನ, ಸಂಧ್ಯಾ ವಂದನೆ ಇರ್ಬೋದು, ಲಿಂಗ ಪೂಜೆ ಇರ್ಬೋದು, ಬೇಕಾದಷ್ಟು ವಿಧವಾಗಿರ್ತಕ್ಕಂತಹ ಅವಾವ ವರ್ಣಕ್ಕೆ ಅನುಗುಣವಾಗಿ ವಿಧಾನಗಳು ಈಗ ಆಲ್ರೆಡಿ ಇದಾವೆ ಅವು. ಆದ್ರೆ ಅವು ಎಷ್ಟು ಹೊತ್ತು ನಿಮಗೆ ಮಾಡ್ಲಿಕ್ಕೆ ಸಾಧ್ಯ? ನೀವೊಂದು ಅಭ್ಯಾಸ ಮಾಡಿಕೊಂಡಿದ್ದೀರಿ, ಒಬ್ರು ಯಾರೋ ಒಂದು ದೇವ್ರ ಪೂಜೆ ಮಾಡ್ತಕ್ಕಂಥದ್ದನ್ನ ದೇವ್ರ ಪೂಜೆ ಮಾಡ್ತಾ ಮಾಡ್ತಾ ಮನಸ್ಸು ಪೂಜೆಯಲ್ಲಿ ನಿಲ್ಲಿಸ್ತಕ್ಕಂಥದ್ದು, ಅದಕ್ಕೆ ಅದನ್ನ ಶುದ್ಧಿ ಮಾಡೋದಿರ್ಬೋದು, ಅದಕ್ಕೆ ವಸ್ತ್ರ ಧಾರಣೆ ಮಾಡೋದಿರ್ಬೋದು, ಪುಷ್ಪ ಧಾರಣೆ ಮಾಡೋದಿರ್ಬೋದು, ದೀಪ ಧಾರಣೆ ಮಾಡೋದಿರ್ಬೋದು, ಧೂಪ ಧಾರಣೆ ಮಾಡೋದಿರ್ಬೋದು, ನೈವೇದ್ಯ ಧಾರಣೆ ಅರ್ಪಣೆ ಮಾಡೋದಿರ್ಬೋದು. ಎಲ್ಲವನ್ನ ಎಷ್ಟು ಅಂತಂದ್ರೆ ನೀವೊಂದು ಟೈಮ್ ಇಟ್ಕೊಂಡಿರ್ತೀವಿ. ದಿನಾನು ಕೂಡ ಒಂದಿಷ್ಟು ಹೊತ್ತು ಮಾಡ್ತೀವಿ. 10 ನಿಮಿಷ ಒಬ್ರು, 15 ನಿಮಿಷ ಒಬ್ರು, ಅರ್ಧ ಗಂಟೆ ಒಬ್ರು, ಯಾರ್ಯಾರು ಎಷ್ಟೆಷ್ಟು ಅಭ್ಯಾಸ ಇದೆಯೋ ಅಷ್ಟು. ನೀವು ನಾಳೆ ದಿನ ಅದಕ್ಕಿಂತ ಜಾಸ್ತಿ ಮಾಡಕ್ ಹೋಗಿ, ಅರ್ಧ ಗಂಟೆ ಮಾಡೋರು 1 ಗಂಟೆ ಮಾಡಕ್ ಹೋಗಿ, ಗೊತ್ತಾಗುತ್ತೆ. ಅಲ್ಲಿ ನಿಲ್ಲಂಗಲ್ಲ ಮನಸ್ಸು. ಮೊದಲು 15 ನಿಮಿಷ ಮಾಡ್ತಿದ್ರಿ ಅಂತಂದ್ರೆ 15 ನಿಮಿಷ ಎಷ್ಟು ಚೆನ್ನಾಗಿ ಮಾಡ್ತಾರೋ ಇನ್ನು ಅದಕ್ಕಿಂತ ಜಾಸ್ತಿ ನೀವು ಮಾಡಕ್ಕಾಗಲ್ಲ. ಇನ್ನು 15 ನಿಮಿಷ ಕೊಟ್ರಂದ್ರೆ ಏನೋ ವಿಶೇಷ ದಿನಗಳಲ್ಲಿ ಮಾಡ್ಲಿಕ್ಕೆ ನೀವು ಪ್ರಯತ್ನ ಪಟ್ಟಿದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ
ಅದಿನ್ನ 15 ನಿಮಿಷಕ್ಕೆ ಪ್ರಿಪೇರ್ ಆಗಿರಂಗಿಲ್ಲ ಮೈಂಡು. ನೀವು ಅದೇ ರೀತಿಯಾಗಿ ಮಂತ್ರ ತಗೊಳ್ರಿ, ಅದನ್ನು ಕೂಡ ಅಷ್ಟೇ. ಒಂದು ಮಾಲೆಯನ್ನ ನೀವು ಆರಾಮಾಗಿ ಮಾಡ್ತಿದ್ರಿ ಅಂತಂದ್ರೆ 2ನೇ ಮಾಲೆ ಮಾಡಕ್ ಹೋಗಿ ಆಗೋದಿಲ್ಲ. ಸೊ ಯಾಕೆ ಅಂತಂದ್ರೆ ಮನಸ್ಸು ತಯಾರಾಗಿಲ್ಲ. ಅದಕ್ಕೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅದಕ್ಕೆ ಈ ಮೂರ್ತಿ ಪೂಜೆ ಅಂತಾಗ್ಲಿ ಅಥವಾ ಮಂತ್ರ ಅಂತಾಗ್ಲಿ ಅದಕ್ಕೆ ಆಗಿರ್ತಕ್ಕಂತಹ ಕೆಲವೊಂದು ಪ್ಲಸ್ ಮೈನಸ್ ನ ಹೇಳಿದ್ರು ಅವರು. ಮಂತ್ರದ ಉಚ್ಚಾರಣೆ ಮಾಡುವಾಗ ಮಂತ್ರ ಸ್ವರ ದೋಷವಾದರೆ ಏನು ಅದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಫಲ ಬರುತ್ತೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಮೂರ್ತಿ ಪೂಜೆಯನ್ನ ಮಾಡುವಾಗ ನೀವು ನಿರಂತರವಾಗಿ ಪ್ರತ್ಯಯ ಧಾರೆಯಂತೆ ಆಜ್ಯ ಧಾರಯ ಸ್ರೋತಸ ಸಮಂ ಅಂತ ರಮಣ ಮಹರ್ಷಿಗಳು. ಹಾಗೆ ನಿರಂತರವಾಗಿ ಮನಸ್ಸು ಅದರಲ್ಲಿ ನಿಲ್ಲಲಿಕ್ಕೆ ಕಷ್ಟವಾಗುತ್ತೆ. ಯಾವಾಗ ಮನಸ್ಸಿಗೆ ಕಷ್ಟವಾಗುತ್ತೆ ಆವಾಗ ನ್ಯಾಚುರಲ್ ಆಗಿ ಅದು ಡಿಸ್ಟರ್ಬ್ ಆಗುತ್ತೆ. ಡಿಸ್ಟರ್ಬ್ ಅಂದ್ರೆ ಸೊ ಇನ್ನೊಂದು ವಿಜಾತಿಯ ಪ್ರತ್ಯಯದ ಕಡೆ ಬಂದ್ಬಿಡ್ತದೆ. ಸೊ ಹಾಗಿತ್ತಂದ್ರೆ ನಮಗೆ ಮತ್ತೆ ಮೂರ್ತಿ ಪೂಜೆಯನ್ನ ಈ ಮಂತ್ರ ಧ್ಯಾನವನ್ನ ನಮ್ಮ ಹಿರಿಯರು ಯಾಕೆ ಕೊಟ್ಟಿದ್ದಾರೆ ಅನ್ನುವಂತಹದ್ದು ನೆಕ್ಸ್ಟ್ ಕ್ವಶನ್ ಬರ್ಬೋದು. ನಿಜವಾಗ್ಲೂ ನೋಡಿದರೆ ಆ ರೀತಿಯಾಗಿ ಮೂರ್ತಿ ಪೂಜೆಯನ್ನ ಹಿಡಿದು ಸಾಧಿಸಿರ್ತಕ್ಕಂಥವ್ರು ಇದ್ದಾರೆ, ಮಂತ್ರವನ್ನ ಹಿಡಿದು ಸಾಧಿಸಿರ್ತಕ್ಕಂಥವ್ರು ಇದ್ದಾರೆ, ಸ್ವರೂಪವನ್ನ ಹಿಡಿದು ಸಾಧಿಸತಕ್ಕಂಥವ್ರು ಇದ್ದಾರೆ. ಇದಕ್ಕೊಂದು ಬ್ಯೂಟಿಫುಲ್ ಆಗಿ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈ 19-20ನೇ ಶತಮಾನದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಒಂದು ಶಿಲೆಯನ್ನ, ಕಾಳಿ ಎನ್ನುವಂತಹ ಒಂದು ಶಿಲೆಯನ್ನ, ಸೊ ರಾಣಿ ರಾಸ್ಮಣಿ ಕಟ್ಟಿಸಿರ್ತಕ್ಕಂತಹ ಕಾಳಿ ಮಂದಿರಕ್ಕೆ ಅರ್ಚಕರಾಗಿ ಹೋಗಿ ಆ ಕಾಳಿಯಲ್ಲಿ ಆ ಯಾರು ಮೂರ್ತಿ ಸ್ಥಾಪನೆ ಮಾಡಿರ್ತಕ್ಕಂಥವ್ನು ಅದಕ್ಕೆ ಸೊ ನ್ಯಾಸವನ್ನ ಮಾಡಿದ್ನೋ ಬಿಟ್ಟನೋ ಗೊತ್ತಿಲ್ಲ. ಆದ್ರೆ ಶ್ರೀರಾಮಕೃಷ್ಣ ಪರಮಹಂಸರು ತಮ್ಮ ತಪಶಕ್ತಿಯಿಂದ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಆ ಕಲ್ಲಿನ ಶಿಲೆಯಲ್ಲಿ ಸಾಕ್ಷಾತ್ ದೇವಿಯನ್ನ ಅವರು ಪೂಜೆ ಮಾಡ್ತಾ 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 ದರ್ಶನವನ್ನ ಮಾಡಿದ್ರು. ದರ್ಶನ ಮಾಡಿದ್ರ ಜೊತೆಗೆ ಯಾರಾದರೂ ತುಂಬಾ ಆ ಮೂರ್ತಿ ಪೂಜೆಯಲ್ಲಿ ಭಾವನೆ ಇರ್ತಕ್ಕಂಥವರಿಗೆ ಬಂದ್ರೆ ಅವರು ಆ ಮೂರ್ತಿಯ ಮೂಗಿನ ಹತ್ರ ತಗೊಂಡೋಗಿ ನೋಡಿ ನೋಡಿ ನನ್ನ ಕಾಳಿ ಉಸಿರಾಟ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಅವರು ಸಾಧಿಸ್ತಿರೋದನ್ನ ಯಾಕೆ ಅಂತಂದ್ರೆ ಸರ್ವವು ಕಾಳಿ ಅಂತಕ್ಕಂಥದ್ದು ಗೊತ್ತಿತ್ತು ಅವರಿಗೆ. ಅವ್ರಿಗೆ ವಿಪರೀತ ಭಾವನೆ ಈ ಕಡೆ ಲೌಕಿಕದಲ್ಲಿ ಅವ್ರ ಮನಸ್ಸು ಇದ್ದಿಲ್ಲ. ಹಾಗಾಗಿ ತುಂಬಾ ಸುಲಭವಾಗಿ ಒಂದು ಮೂರ್ತಿಯನ್ನು ಇಟ್ಟುಕೊಂಡು ಪೂಜೆ ಮಾಡತಕ್ಕಂಥದ್ದು, ಅದರಲ್ಲಿ ಸಾಧಕನಾಗಿರ್ತಕ್ಕಂಥವ್ನು ಶ್ರೇಯಸ್ಸು ಪಡಿತಕ್ಕಂಥದ್ದು ತಪ್ಪಂತಿಲ್ಲ. ಇಟ್ ಇಸ್ ಪಾಸಿಬಲ್. ಬೇಕಾದಷ್ಟು ಎಕ್ಸಾಂಪಲ್ಗಳು ನಮಗೆ ಸಿಗ್ತವೆ. ಇದು ನಮಗೀಗ ಅತ್ಯಂತ ಇತ್ತೀಚಿನ ದಿನಗಳಲ್ಲಿ ನಾವು ಓದಿರ್ತಕ್ಕಂಥದ್ದು ಮತ್ತೆ ಅನೇಕ ಮಹನೀಯರು ಈಗ ಇರ್ತಕ್ಕಂಥ ಅವರ ಎಲ್ಲ ಅನುಭವಗಳನ್ನ ನೋಡಿದಾಗ ಗೊತ್ತಾಗುತ್ತೆ. ಅದು ವಿಶೇಷವಾಗಿ ಕುವೆಂಪು ಅಂತವರು ಕೂಡ ಎಷ್ಟು ಪ್ರಭಾವಿತರಾಗಿದ್ದಾರೆ ಅವರ ಒಂದು ತಪಸ್ಸಿಗೆ ಅಂತ ಗೊತ್ತಾಗುತ್ತೆ ನಮ್ಗೆ. ಇನ್ನು ಮಂತ್ರವನ್ನ ತೆಗೆದುಕೊಂಡು ತುಳಸಿದಾಸರಿರ್ಬೋದು, ಕಬೀರ್ ದಾಸರಿರ್ಬೋದು, ಆ ರಾಮನಾಮವನ್ನು ತಗೊಂಡು ಆ ರಾಮನಾಮದಲ್ಲಿ
ಸೊ ಮನುಷ್ಯ ಏನನ್ನ ಪಡ್ಕೊಳ್ಬೇಕು ಹೈಯೆಸ್ಟ್ ಸ್ಥಿತಿ, ಅದನ್ನ ಪಡೆದು ಮತ್ತೆ ಅವರು ಯಾರಿಗಾದ್ರೂ ಏನಾದ್ರೆ ರಾಮನಾಮ ಮಂತ್ರವನ್ನ ಒಂದು ಸರಿ ಹೇಳಿ ಅನೇಕರಿಗೆ ಆ ರಾಮನಾಮ ಮಹಿಮೆಯನ್ನ ನೇರವಾಗಿ ತೋರಿಸತಕ್ಕಂಥವ್ರು. ಇದು ಮಂತ್ರಧ್ಯಾನದಿಂದ ಪಡೆದುಕೊಂಡಿರ್ತಕ್ಕಂತಹ ಅನೇಕ ಮಹನೀಯರು. ಇನ್ನು ಸ್ವರೂಪ ಧ್ಯಾನಕ್ಕೆ ಬಂದಿದೆ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಜ್ಞಾನ ಸಂತದೇವ ಅವರು ಭಗವದ್ಗೀತೆ ಮೇಲೆ ವ್ಯಾಖ್ಯಾನ ಬರೆದಿದ್ದಾರೆ, ಬಹಳ ಚೆನ್ನಾಗಿದೆ. ನಾನು ಮೊದಲಲ್ಲಿ ಲೈವ್ ಅಲ್ಲಿ ಮಾಡುವಾಗ ಕೆಲವೊಂದು ಸಾರಿ ಅವ್ರನ್ನ ಕೋಟ್ ಮಾಡಿದ್ದೀನಿ. ಸಂತ ಜ್ಞಾನದೇವರು ಮಹಾವಾಕ್ಯದಲ್ಲಿ ತಮ್ಮ ಮನಸ್ಸನ್ನ ನಿಲ್ಲಿಸಿರ್ತಕ್ಕಂಥವ್ರು. ಅಯಮಾತ್ಮ ಬ್ರಹ್ಮ ಎನ್ನುವಂತಹ ನಾನೇ ಬ್ರಹ್ಮ ಸ್ವರೂಪ ಅನ್ನುವಂತಹದ್ದನ್ನ ಸಾಕ್ಷಾತ್ಕರಿಸಿಕೊಂಡಿರ್ತಕ್ಕಂಥವ್ರು. ಅವರು ಅದು ನನಗೆ ಪ್ಲೇಸ್ ಗೊತ್ತಿಲ್ಲ, ಇಲ್ಲೊಂದು ಗೀತಾ ಮಂದಿರ ಅಂತ ಕಟ್ಟಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ. ಪರ್ಟಿಕ್ಯುಲರ್ ಆಗಿ ಪ್ಲೇಸ್ ಇಲ್ಲ ಅಂತ ಗೊತ್ತಿಲ್ಲ, ಯಾರಾದ್ರೂ ಗೊತ್ತಿದ್ರೆ ಹಾಗೆ ಗ್ರೂಪ್ ಅಲ್ಲಿ ಹಾಕಿ. ಆ ದೇವಸ್ಥಾನ ಹೇಗಿದೆ ಅಂತಂದ್ರೆ ದೇವಸ್ಥಾನ ತರನೇ ಇದೆ, ಆದ್ರೆ ಒಳಗಡೆ ಯಾವುದೇ ಮೂರ್ತಿ ಇಲ್ಲ. ಅಲ್ಲಿ ಏನು ದೇವಸ್ಥಾನಕ್ಕೆ ಹೋದ್ರಿ ಅಂತಂದ್ರೆ ಎಲ್ಲಾ ಕಡೆ ಎಲ್ಲಾ ಭಾಷೆಗೆ ಭಾಷಾಂತರವಾಗಿರ್ತಕ್ಕಂತಹ ಭಗವದ್ಗೀತಾ ಬುಕ್ ಇದೆ. ಇಡೀ ದೇವಸ್ಥಾನ ತುಂಬಾ ಅಚ್ಚುಕಟ್ಟಾಗಿ ಅವರು ಇಟ್ಟಿದ್ದಾರೆ ಅದರಲ್ಲಿ. ಆ ದೇವಸ್ಥಾನಕ್ಕೆ ಹೋದ್ರಿ ಅಂತಂದ್ರೆ ಅಲ್ಲಿ ಅರ್ಥ ಅದ್ರದ್ದು ಹೆಂಗ, ನೀವೊಂದು ನಮಸ್ಕಾರ ಅಂತಂದ್ರೆ ಒಂದು ಶ್ಲೋಕ ಹೇಳಿದ್ರಿ ಅಂತಂದ್ರೆ ಒಂದು ನಮಸ್ಕಾರ ಹಾಕಿದಾಗ, 5 ಶ್ಲೋಕ ಹೇಳಿದ್ರಂದ್ರೆ ಪ್ರದಕ್ಷಿಣೆ ಮಾಡಿದಾಗ, ಒಂದು ಅಧ್ಯಾಯ ಹೇಳಿದ್ರಿ ಅಂತಂದ್ರೆ ಅರ್ಚನೆ ಮಾಡಿಸ್ದಂಗ, 3 ಅಧ್ಯಾಯ ಹೇಳಿದ್ರಿ ಅಂತಂದ್ರೆ ಅಭಿಷೇಕ ಮಾಡಿಸ್ದಂಗ. ಅಲ್ಲಿ ಬೇರೆ ಏನೇನಿಲ್ಲ, ಅಲ್ಲಿ ನಮಸ್ಕಾರ ಇಲ್ಲ, ಪುಷ್ಪ ಅರ್ಚನೆ ಇಲ್ಲ, ಮಂತ್ರ ಇಲ್ಲ, ಏನಿಲ್ಲ. ಕೇವಲ ಆ ಶ್ಲೋಕಗಳನ್ನ ಓದಿದ್ರೆ ಸಾಕು. ಸಂತ ಜ್ಞಾನದೇವರು ಸ್ವರೂಪ ಜ್ಞಾನವನ್ನ ಕಂಡುಕೊಂಡಿರ್ತಕ್ಕಂಥವ್ರು. ಸೊ ಹಾಗಾಗಿ ಮೂರ್ತಿ ಪೂಜೆ ಶ್ರೇಷ್ಠವ, ಮಂತ್ರ ಧ್ಯಾನ ಶ್ರೇಷ್ಠವ, ಸ್ವರೂಪ ಧ್ಯಾನ ಶ್ರೇಷ್ಠವ, ಇಟ್ ಇಸ್ ನಾಟ್ ಇಂಪಾರ್ಟೆಂಟ್. ವಿದ್ಯಾರಣ್ಯ ಮುನಿಗಳು ನಮಗಿಲ್ಲಿ ತಿಳಿಸ್ತಕ್ಕಂಥದ್ದು ವಿಪರೀತ ಭಾವನೆ. ವಿಪರೀತ ಭಾವನೆ ಹೋಗ್ಬಿಟ್ರೆ ಮೂರ್ತಿಯಾಗಲಿ, ಮೂರ್ತಿಯ ನಾಮವಾಗಲಿ, ನಾಮದಿಂದ ತುಂಬಿರುವ ಜಗವಾಗಲಿ 3 ಬೇರೆ ಬೇರೆ ಅಲ್ವೇ ಅಲ್ಲ. ದೇವಕಿ ಮಗನಾಗಿರ್ತಕ್ಕಂತಹ ಕೃಷ್ಣನಾಗಲಿ, ಭಗವದ್ಗೀತೆಯನ್ನು ಉಪದೇಶ ಮಾಡಿರ್ತಕ್ಕಂತಹ ವಿರಾಟ್ ರೂಪನಾಗಿರ್ತಕ್ಕಂಥ ಕೃಷ್ಣನಾಗಲಿ, ಅದೇ ವಿರಾಟ್ ರೂಪದಲ್ಲಿ ನಾವು ಕೂಡ ವಿರಾಟ್ ಸ್ವರೂಪದ ಒಂದು ವಿಭೂತಿಯರಂತೆ ಯಾರಿಗೆ ಜ್ಞಾನ ಬರ್ತದೆ, ಅಲ್ಲಿ ಮೂರ್ತಿ ನಾಮ ಸ್ವರೂಪ ಏಕಾಕಾರವಾಗುತ್ತೆ. ಇದು ಅದ್ವೈತ. ಸೊ ಇವು ಎಲ್ಲವೂ ಕೂಡ ನಮ್ಮ ಸ್ವಭಾವಕ್ಕನುಸಾರವಾಗಿ ಯಾವುದರಲ್ಲಿ ಯಾರಿಗೆ ಒಲವಿರ್ತದೆ, ಯಾವುದರಲ್ಲಿ ಮನಸ್ಸು ಸಹಜವಾಗಿ ಮುಂದುವರಿಯುತ್ತೆ, ಅವರಿಗೆ ಅನುಗುಣವಾಗಿ ಸಾಧನೆಗಳನ್ನ ಅನೇಕ ರೀತಿಯಾಗಿ ಹೇಳಿದ್ದಾರೆ. ಅನೇಕ ರೀತಿಯಾಗಿರ್ತಕ್ಕಂಥ ಸಾಧನೆಗಳು ಇಷ್ಟೇ ಅಲ್ಲ. ಯಂತ್ರ ಸಾಧಕರು ಬೇರೆ, ತಂತ್ರ ಸಾಧಕರು ಬೇರೆ, ಮಂತ್ರ ಸಾಧಕರು ಬೇರೆ, ಹಠಯೋಗಿಗಳು ಬೇರೆ, ಲಯಯೋಗಿಗಳು ಬೇರೆ, ಬೇಕಾದಷ್ಟಿದೆ. ಆ ಶಿವಸೂತ್ರಗಳನ್ನ ಓದಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಸಾಧನೆ ಹೇಗಾರ ಮಾಡಿ, ಹುಡುಗ 99 ತಗೋಬೇಕು, ಹೆಂಗಾರ ಓದ್ಲ ಅವನು. ಬೆಳಗ್ಗೆ ಓದ್ತಾನೋ, ಸಾಯಂಕಾಲ ಓದ್ತಾನೋ, ಇಲ್ಲ ಬರೇ ಕ್ಲಾಸ್ನಾಗಷ್ಟೇ ಕೇಳಿದಷ್ಟೇ ಸಾಕನು, ಇಲ್ಲ ಅವ್ರಿಗೆ ಎಕ್ಸ್ಟ್ರಾ ಟ್ಯೂಷನ್ ಬೇಕನು, ಇಲ್ಲ ಆಟ ಆಡ್ಕೊಂತ ಓದ್ತಾನೋ, ಇಟ್ ಇಸ್ ನಾಟ್ ಇಂಪಾರ್ಟೆಂಟ್. ತಾಕತ್ತಿರೋವನು ಕ್ಲಾಸಲ್ಲಿ ಕೇಳಿದಾಗಷ್ಟೇ 99 ತೆಗಿತಾನ, ತಾಕತ್ ಇಲ್ದೇ ಇರ್ತಕ್ಕಂಥವನು ಅಷ್ಟು ಕೇಳಿ ಮತ್ತೆ ಮನೆಗೆ ಬಂದು ಓದ್ತಾನ.
ಇನ್ನು ಸ್ವಲ್ಪ ತಾಕತ್ತು ಕಡಿಮೆ ಇರ್ತಕ್ಕಂಥವ್ನು ಟ್ಯೂಷನ್ಗೆ ಹೋಗ್ತಾನ, ಇನ್ನೂ ಸ್ವಲ್ಪ ಕಡಿಮೆ ಇರ್ತಕ್ಕಂಥವ್ನು ಬೆಳಗ್ಗೆದ್ದು ಹೋಗ್ತಾನ. ಹೆಂಗಾರ ಮಾಡ್ಲಿ, ಇಲ್ಲ ಬೆಳಗ್ಗೆದ್ದು ಓದ್ರಷ್ಟೇ ಶ್ರೇಷ್ಠ. ಯಾರಿಗೆ ಅಂತಂದ್ರೆ ಕ್ಲಾಸಲ್ಲಿ ಕೇಳಿದ್ಮೇಲೆ 99 ತೆಗಿತೇನೋ ಅವನಿಗೆಲ್ಲ. ಸೊ ಹಾಗಾಗಿ ಸಾಧನೆಯನ್ನ ಹೀಗೆ ಮಾಡಬೇಕು ಅಂತ ಇಲ್ಲ. ನಮ್ಮ ಸ್ವಭಾವಕ್ಕನುಸಾರವಾಗಿ ಸಾಧನೆಯನ್ನ ಮಾಡ್ತಾ ಹೋಗ್ಬೇಕು. ಸೊ ದೆನ್ ಇದಾದ್ಮೇಲೆ ಇಲ್ಲಿ ವಿಶೇಷವಾಗಿ ವಿದ್ಯಾರಣ್ಯ ಮುನಿಗಳು ಈ ಪರ್ಟಿಕ್ಯುಲರ್ ಆಗಿ ಏನು ಇದು ಟಾಪಿಕ್ ತಗೊಂಡಿದ್ದಾರೆ, ಇದರಲ್ಲಿ ಅವರು ಬ್ರಹ್ಮಾಭ್ಯಾಸವನ್ನ ಬಹಳ ಹೆಚ್ಚು ಪ್ರಚೋದನೆ ಮಾಡ್ತಾರೆ. ಈಗ ನೆಕ್ಸ್ಟ್ ಶ್ಲೋಕಗಳಲ್ಲಿ ಯಾವಾಗ ನಾವು ಒಂದು ಮೂರ್ತಿಯ ರೂಪವನ್ನ ಧರಿಸಿ ಮೂರ್ತಿಯನ್ನ ನೋಡ್ತಾ 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 ಕೂತ್ಕೊಂಡಾಗ ದೀರ್ಘವಾಗಿ ನಮಗೆ ಕೂತ್ಕೊಳ್ಳಕ್ ಆಗೋದಿಲ್ಲ. ಮನಸ್ಸು ಸೊ ಬಂಧನಕ್ಕೊಳಗಾಗತ್ತೆ. ಬಂಧನಕ್ಕೊಳಗಾದಾಗ ಚಂಚಲವಾಗತ್ತೆ. ಚಂಚಲವಾಗತಕ್ಕಂತಹದ್ದು ನಮ್ಮ ನಿಮ್ಮಂತ ಸಾಮಾನ್ಯ ಮನಸ್ಸು ಅಲ್ಲ. ಬಹಳ ಬಲಾಢ್ಯರಾಗಿರ್ತಕ್ಕಂಥವ್ರು ಕೂಡ ಮನಸ್ಸನ್ನ ಒಂದು ರೂಪದಲ್ಲಿ ಒಂದು ನಾಮದಲ್ಲಿ ನಿಲ್ಲಿಸ್ಲಿಕ್ಕೆ ತುಂಬಾ ಕಷ್ಟಕರವಾಗಿರ್ತಕ್ಕಂತಹದ್ದು ಎನ್ನುವಂತಹ ವಿಷಯವನ್ನ ತೆಗೆದುಕೊಂಡು ಬಂದು ಒಂದು ಸ್ಮೃತಿ ಪುರಾಣವಾಗಿರ್ತಕ್ಕಂತಹ ಭಗವದ್ಗೀತೆ, ಯೋಗಶಾಸ್ತ್ರವಾಗಿರ್ತಕ್ಕಂತಹ ವಾಸಿಷ್ಠ ಯೋಗ, ಈ ಎರಡೂ ಶ್ಲೋಕಗಳನ್ನ ತಗೊಂಡು ಯೋಗ ವಾಸಿಷ್ಠದಲ್ಲಿ ವಿದ್ಯಾರ್ಥಿಯಾಗಿರ್ತಕ್ಕಂತಹ ರಾಮ, ಭಗವದ್ಗೀತೆಯಲ್ಲಿ ಶಿಷ್ಯನಾಗಿರ್ತಕ್ಕಂತಹ ಅರ್ಜುನ. ಸೊ ಇವರಿಬ್ಬರೂ ಕೂಡ ಈ ಮನಸ್ಸಿನ ಚಂಚಲತ್ವದ ಅದರದು ಏನು ಎಷ್ಟು ಅದು ಚಾಂಚಲ್ಯ ಉಳ್ಳಂತದ್ದು ಅಂತ ಹೇಳಕ್ಕೋಸ್ಕರ ಸಲುವಾಗಿ ಎರಡು ಬ್ಯೂಟಿಫುಲ್ ಗೀತೆ ಮತ್ತು ಯೋಗ ವಾಸಿಷ್ಠದ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಸೊ ಇದಾಗಲೇ ಆಲ್ರೆಡಿ ತುಂಬಾ ಪಾಪ್ಯುಲರ್ ಶ್ಲೋಕ. ಮತ್ತೆ ನಾನು ಕೂಡ ಅನೇಕ ಕಡೆ ಇದನ್ನ ಮಾತನಾಡಿದ್ದೀನಿ, ಗೀತೆಯಲ್ಲಿ ಕೂಡ ಮಾತನಾಡಿದ್ದೀನಿ. ಆದರೂ ಕೂಡ ಇಲ್ಲಿ ಯಾರೋ ಒಂದಿಷ್ಟು ಹೊಸಬರಿಗೋಸ್ಕರ ಸಲುವಾಗಿ, ಹೇ ಕೃಷ್ಣ, ಈ ಮನಸ್ಸು ಇದೆಲ್ಲ ಅತ್ಯಂತ ಚಂಚಲವಾಗಿರ್ತಕ್ಕಂಥದ್ದು. ಪ್ರಮಾಥಿ ಪ್ರಮಾಥಿ ಅಂದ್ರೆ ಅದನ್ನ ಹಿಡಿಲಿಕ್ಕೆ, ಪ್ರಮಾ ಅಂದ್ರೆ ಅದನ್ನ ಹಿಡಿಲಿಕ್ಕೆ ತುಂಬಾ ಕಷ್ಟ, ಅದಾಗದಿಲ್ಲ ಅಂತ ಬಲವದ್ದು ಸಾಧ್ಯ ಆಗೋದಿಲ್ಲ. ಅದು ತುಂಬಾ ಬಲಿಷ್ಠವಾಗಿರ್ತಕ್ಕಂಥದ್ದು, ಅದನ್ನ ಹಿಡಿಲಿಕ್ಕೆ ಆಗೋದಿಲ್ಲ. ತಸ್ಯಾಹಂ ನಿಗ್ರಹಂ, ಆ ಮನಸ್ಸನ್ನ ನಿಗ್ರಹ ಮಾಡೋದಿದೆಯಲ್ಲ ಅದು ಅತ್ಯಂತ ದುಷ್ಕರವಾಗಿರ್ತಕ್ಕಂಥದ್ದು. ಎಷ್ಟು ದುಷ್ಕರವಾಗಿರ್ತಕ್ಕಂಥದ್ದು ಅಂತಂದ್ರೆ, ಬೇಕಾದ್ರೆ ಗಾಳಿಯನ್ನ ಬೇಕಾದ್ರೆ ಹಿಡಿಬಹುದೇನೋ, ಆದ್ರೆ ಮನಸ್ಸನ್ನ ನಿಗ್ರಹ ಮಾಡೋದು ಗಾಳಿಯನ್ನ ಹಿಡಿದಂತೆ. ಹೇಗೆ ಗಾಳಿಯನ್ನ ನಾವು ಹಿಡಿಯಕ್ ಬರೋದಿಲ್ವೋ, ಒಂದ್ ಕಡೆ ಹಾಕ್ಬೋದು, ಆದ್ರೂ ಕೂಡ ಅದು ಮೂಮೆಂಟ್ ಇರ್ತದ. ನೀವು ಟೈರ್ ನೋಡಿ ಬೇಕಾರ, ಅದು ಮೂಮೆಂಟ್ ಇರ್ತದ ಅದು. ಸೊ ಹೆಂಗ ನಿರಂತರವಾಗಿ ಅದು ಚಲಿಸ್ತಕ್ಕಂತಹ ಸ್ವಭಾವವು ಗಾಳಿದು, ಹಾಗೆ ಮನಸ್ಸು ಕೂಡ ಆ ಗಾಳಿಯಂತೆ ಚಂಚಲವಾಗಿರ್ತಕ್ಕಂಥದ್ದು, ಮೂಮೆಂಟ್ ನಿರಂತರವಾಗಿ ಚಲಿಸ್ತಕ್ಕಂಥದ್ದು. ಆ ಮನಸ್ಸನ್ನ ಖಂಡಿತವಾಗಲೂ ಕೂಡ ಏಕಾಗ್ರ ಮಾಡುವಂತಹದ್ದು ಅತ್ಯಂತ ದುಷ್ಕರವಾಗಿರ್ತಕ್ಕಂಥದ್ದು. ಇನ್ನು ಅದಕ್ಕಿಂತ ಬಹಳ ಅದ್ಭುತವಾಗಿ
ಯೋಗ ವಾಸಿಷ್ಠ ಯೋಗ ವಾಸಿಷ್ಠ ಬಹಳ ದೊಡ್ಡ ಗ್ರಂಥ. ಅದು ಮೂಲತಃ ರಾಮಾಯಣದಷ್ಟು ಜನಮಾನಸದಲ್ಲಿ ಪರಿಚಯ ಇಲ್ಲದೇ ಇದ್ರು ಕೂಡ ತಿಳಿದವರಿಗೆ, ಯೋಗಶಾಸ್ತ್ರದವರಿಗೆಲ್ಲನೂ ಯೋಗ ವಾಸಿಷ್ಠ ಪರಿಚಯ ಇರತಕ್ಕಂಥದ್ದು. ಸೊ ಅದು ಒಟ್ಟು 33,000 ಶ್ಲೋಕಗಳಿದೆ. ಆ 33,000 ಶ್ಲೋಕಗಳನ್ನ 33,000 ಶ್ಲೋಕಗಳು ಕನ್ನಡದಲ್ಲಿ ಉಪಲಬ್ಧ ಇದೆಯಲ್ಲ ಗೊತ್ತಿಲ್ಲ ನನಗೆ. ಆದ್ರೆ ಈ ದೇವ್ರು ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ ಅಂತ ಏನು ಒಂದು 3 ಪೌರಾಣಿಕ ಕಾದಂಬರಿಗಳನ್ನ ಬರೆದು ಪ್ರಸಿದ್ಧಿಯಾಗಿರ್ತಕ್ಕಂತಹ ದೇವ್ರು ಅವರು ಈ ಯೋಗ ವಾಸಿಷ್ಠವನ್ನ, ಅಷ್ಟು ದೊಡ್ಡ ಗ್ರಂಥವನ್ನ 23,400 ಶ್ಲೋಕ, 400 ಸಮಥಿಂಗ್ ಇದೆ, ಎಷ್ಟು ಅಷ್ಟು ಶ್ಲೋಕಗಳನ್ನ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಕೆಲವೊಂದು ಶ್ಲೋಕಗಳನ್ನ ನಾನು ಏಕ್ ಬಿಟ್ಟಿದ್ದೀನಿ ಅಂತಂದ್ರೆ ಅವು ರಿಪೀಟ್ ಆಗಿರ್ತಕ್ಕಂತಹ ಶ್ಲೋಕಗಳು, ಹಾಗಾಗಿ ಅದನ್ನ ನಾನು ಕೈ ಬಿಟ್ಟಿದ್ದೀನಿ. ಹಾಗಾಗಿ ಈ 23,000 ಶ್ಲೋಕಗಳು ಏನಿದಾವೋ ಇಷ್ಟನ್ನ ಓದಿದ್ರೆ ಇಡೀ ಯೋಗ ವಾಸಿಷ್ಠವನ್ನ ನಾವು ಓದಿದಂತೆ ಅಂತ ಅವರು ನಿರ್ಣಯ ಮಾಡಿದ್ದಾರೆ. ಈಗ ಯಾರು ಬಲಾಢ್ಯರು, ಯಾರು ಅವರು ತಾಕತ್ತಿರೋರು ನಿರ್ಣಯ ಮಾಡ್ತಾರೋ ಸದ್ಯಕ್ಕೆ ನಮಗೆ ಪ್ರಮಾಣ. ಸೊ ಅದನ್ನ ಕನ್ನಡದಲ್ಲಿ ಬಹಳ ಸೊಗಸಾಗಿ ಅವರು ಅನುವಾದ ಮಾಡಿದ್ದಾರೆ. ಕಾಮನ್ ಪೀಪಲ್ ಎಲ್ಲನೂ ಕೂಡ ಆರಾಮಾಗಿ ಎಲ್ಲರೂ ಓದ್ಬೋದು. ಹೇಮಂತ ಪಬ್ಲಿಕೇಶನ್ ಅವರು ಅದನ್ನ ಪಬ್ಲಿಷ್ ಮಾಡಿದ್ದಾರೆ. 7 ವ್ಯಾಲ್ಯೂಮ್ ಇದಾವೆ. ಮತ್ತೆ ತುಂಬಾ ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ. ಯಾರಾದರೂ ಸ್ವಲ್ಪ ಯೋಗಶಾಸ್ತ್ರದ ಬಗ್ಗೆ ಕಥಾರೂಪದಲ್ಲಿರ್ತಕ್ಕಂತಹ ಕಥೆಗಳ ಮೂಲಕ ವಸಿಷ್ಠರು ರಾಮನಿಗೆ ಉಪದೇಶ ಮಾಡಿರ್ತಕ್ಕಂತಹ ಗ್ರಂಥ, ಅದನ್ನ ವಿದ್ಯಾರಣ್ಯ ಮುನಿಗಳು ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ. ಅಪ್ಯಬ್ದೀಪಾನಾನ್ ಮಹತಃ ಸುಮೇರೋನ್ಮೂಲನಾದಪಿ ಅಪಿ ವಹ್ನಿ ಅಶನಾತ್ ಸಾಧೋ ವಿಷಮಶ್ಚಿತ್ತ ನಿಗ್ರಹ ಅಪಿ ಅಬ್ದಿಪಾನಾಂ ಮಹತಃ. ಇಲ್ಲಿ ವಸಿಷ್ಠರನ್ನ ರಾಮ ಸಾಧು ಅಂತ ಕರೆದಿದ್ದಾನೆ. ಹೇ ಸಾಧು, ಆಕ್ಚುಲಿ ಕೆಳಗಡೆಗೆ ಒಂದ್ ಸ್ವಲ್ಪ ಕನ್ನಡದಲ್ಲಿ ಬರೆದಿದ್ದು ಒಂದ್ ಸ್ವಲ್ಪ ತಪ್ಪಾಗಿದ್ರಿ. ಮೇಲೆ ಯೋಗ ವಾಸಿಷ್ಠ ವಾಕ್ಯ ಅಂತ ಹೇಳಿದ್ದಾರೆ, ಕೆಳಗಡೆಗೆ ಕನ್ನಡದಲ್ಲಿ ಅವರು ವಿಶ್ವಾಮಿತ್ರ ಅಂತ ಹೆಸರು ಬರೆದಿದ್ದಾರೆ. ಬೇರೆ ಕಡೆ ಬೇರೆ ಬುಕ್ ಅಲ್ಲಿ ವಿಶ್ವಾಮಿತ್ರ ಅಂತ ಬರೆದಿದ್ದಾರೆ, ಇಲ್ಲ ವಸಿಷ್ಠ ಅಂತ ಬರೆದಿದ್ದಾರೆ. ವಸಿಷ್ಠ ಅಂತ, ಯೋಗ ವಾಸಿಷ್ಠ ಅಂತಾನೆ ಇದೆ. ಕರೆಕ್ಟ್, ವೆರಿ ಗುಡ್. ಹೇ ರಾಮ, ಹೇ ಸಾಧು, ಈ ಮನಸ್ಸು ಅಂತಕ್ಕಂಥದ್ದಿದೆಯಲ್ಲ, ಇದು ಅತ್ಯಂತ ಚಿತ್ತ ನಿಗ್ರಹ, ಏಕಾಗ್ರ ಮಾಡತಕ್ಕಂಥದ್ದು ಅತ್ಯಂತ ದುಷ್ಕರವಾಗಿರ್ತಕ್ಕಂಥದ್ದು. ಬೇಕಾದ್ರೆ ಅಬ್ದಿ ಪಾನಾನ್ ಮಹತಃ, ಬೇಕಂದ್ರೆ ಏನ್ ಮಾಡ್ಬೋದು, ಸಮುದ್ರವನ್ನ ಬೇಕಾದ್ರೆ ಸಮುದ್ರದ ಇರ್ತಕ್ಕಂಥ ನೀರ್ನೆಲ್ಲ ಕುಡಿದು ಬಿಡ್ಬೋದಯ್ಯ. ಸುಮೇರು ಉನ್ಮೂಲನಾದಪಿ, ಸುಮೇರು ಉನ್ಮೂಲನಾದಪಿ, ಉನ್ಮೂಲನಾತ್ ಅಪಿ ಅಂದ್ರೆ ಬೇಕಂದ್ರೆ ದೊಡ್ಡ ಪರ್ವತವನ್ನ ಕಿತ್ತಿ ಹಾಕಿ ಬಿಡ್ಬೋದು, ಮರ ಕಿತ್ತಿ ಹಾಕದಲ್ಲ. ಸುಮೇರು ಪರ್ವತವನ್ನ ಬೇಕಾದ್ರೆ ಅದರದ್ದು ತಳ ಎಷ್ಟದನ್ನ ಅಷ್ಟು ತನಕ ಹೋಗಿ ಅದನ್ನ ಕಿತ್ತಿ ಹಾಕಿ ಬಿಡ್ಬೋದು. ಅಪಿ
ಅಪ್ಪಿ ವಶ್ಮಿ ಅಶನಾತ್, ಬೇಕಂತಂದ್ರೆ ಬೆಂಕಿಯನ್ನ ತಿಂದು ಬಿಡ್ಬೋದು. ಸಾಧು ವಿಷಮಶ್ಚಿತ್ತ ನಿಗ್ರಹ. ಆದ್ರೆ ಬೇಕಾದ್ರೆ ಇದನ್ನ ಮಾಡ್ಬೋದು, ಆದ್ರೆ ಈ ಮನಸ್ಸನ್ನ ನಿಗ್ರಹ ಮಾಡೋದು ಇದೆಯಲ್ಲ, ಇದು ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥದ್ದು. ಕಡಲನ್ನ ಬೇಕಾದ್ರೆ ಕುಡಿಬಹುದು, ಉಪವಾಸನ ಕಡಲನ್ನ ಹಂಗೆ ಉಪಾಸನ ಅಂದ್ರೆ ಪ್ರಾಯೋಪಾಸನ ಅಂತ ಕರೀತಾರೆ, ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಬೆಂಕಿಯನ್ನ ಬೇಕಾದ್ರೆ ತಿಂದು ಬಿಡ್ಬೋದು, ಪರ್ವತನ್ನ ಬೇಕಾದ್ರೆ ಅದರದ್ದು ಮೂಲ ಎಷ್ಟದ ಅದ್ರದ್ದು ಆಳ ಅಲ್ಲಿ ತನಕ ಅದನ್ನ ಕಿತ್ತಾಕಿ ಬಿಡ್ಬೋದು, ಸಮುದ್ರವನ್ನು ಆಪೋಷಣೆ ಮಾಡ್ಬೋದು. ಋಷಿ ಕುಡ್ದನಿಂಗ ಇಡೀ ಸಮುದ್ರವನ್ನ ಹಂಗೆ ಹಿಡ್ಕೊಂಡು ಅಂತ ಬಲಾಢ್ಯರಿದ್ದಾರೆ. ಆದ್ರೆ ಈ ಮನಸ್ಸನ್ನ ಏಕಾಗ್ರ ಮಾಡೋದಿದೆಯಲ್ಲ, ಇದು ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ. ಈಗ ನಮಗೆ ಡೌಟ್ ಬರ್ಬೋದು ಹಂಗಾರ, ಮತ್ತೆ ಹಾಗಿತ್ತು ಅಂದ್ರೆ ಈ ಪ್ರೀತ ಭಾವನೆಯನ್ನ ತೆಗೆದು ತುಂಬಾ ಕಷ್ಟ ಅಲ್ವಾ? ಸಾಧ್ಯನೇ ಇಲ್ಲಲ್ವಾ? ಆದ್ರೆ ವಿದ್ಯಾರಣ್ಯ ಮುನಿಗಳು ಹೇಳ್ತಕ್ಕಂಥದ್ದು ಏನಂತಂದ್ರೆ ಬಹಳ ಸೊಗಸಾಗಿದೆ ಸಬ್ಜೆಕ್ಟು, ಅನರ್ಥವಾಗಿ ಥಿಂಕ್ ಮಾಡಬಾರ್ದು. ಆ ಚಲನೆ ಏನು ಮನಸ್ಸಿನ ಗುಣ ಇದೆಯೋ, ಚಲನೆಯನ್ನ ನಿಲ್ಲಿಸದಂತೆ ಚಲನೆಯೊಳಗಡೆ ನಿಶ್ಚಲವಾಗಿರ್ತಕ್ಕಂತಹದನ್ನ ಸಾಧಿಸಬಹುದು ಬ್ರಹ್ಮ ಅಭ್ಯಾಸ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈಗ ಒಂದು ಸಿಂಪಲ್ ನೋಡಿ, ತತ್ಕಥನಂ. ಈಗ ನೀವು ಒಂದು 3 ಗಂಟೆ ಒಂದು ಈ ರಾಮಚರಿತ ಮಾನಸವನ್ನ ಓದ್ತಾ ಹೋಗಿ, ಅವಾಗ ಏನಾಗುತ್ತೆ, 3 ಗಂಟೆ ಮನಸ್ಸು ನಿಲ್ಲುತ್ತಲ್ಲಿ. ಆದ್ರೆ ಅದೇ 3 ಗಂಟೆ ಒಂದು ಮೂರ್ತಿ ನೋಡಿಕತ್ತೆ ನಿಲ್ಲಕ್ ಹೋಗಿ ಸಾಧ್ಯ ಇಲ್ಲ. ಯಾಕಂತಂದ್ರೆ ಮನಸ್ಸಿಗೆ ಅದು ಚಲನಶೀಲವಾಗಿರ್ತಕ್ಕಂಥದ್ದು, ಒಂದಾದ್ಮೇಲೆ ಒಂದು ಯೋಚನೆಗಳ ಬರ್ತಕ್ಕಂಥ ಸ್ವಭಾವ. ಹಾಗಾಗಿ ಆ ಯೋಚನೆಗಳ ಬರ್ತಕ್ಕಂತಹ ಸ್ವಭಾವದ ಮನಸ್ಸಿಗೆ ಆ ಪರಮಾತ್ಮನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಜಾತೀಯವಾಗಿರ್ತಕ್ಕಂತಹ ಯೋಚನೆಗಳನ್ನ ಫೀಲ್ಡ್ ಮಾಡ್ತಾ ಹೋಗಿ. ಅವಾಗ ಏನಾಗುತ್ತೆ, ನಿಮಗೆ ಸಹಜವಾಗಿ ಮನಸ್ಸು 3 ಗಂಟೆ ನಿಂತ್ಕೊಂಡ್ಬಿಡುತ್ತ. ಮತ್ತೆ ಇಲ್ಲಂದ್ರೆ ನಿಮ್ಗೆ ಯಾರಾದ್ರೂ ಒಬ್ರಿಗೊಬ್ರು ಪರಸ್ಪರ ನಿಮ್ದು ನಿಮ್ ಸ್ವಭಾವ ಅವ್ರ ಸ್ವಭಾವ ಒಂದೇ ದಿಕ್ಕಿನಲ್ಲಿ ಚಲಿಸ್ತಕ್ಕಂಥದ್ದಿತ್ತಂದ್ರೆ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ. ನೀವು ಅವಾಗ ಗಂಟೆಗಟ್ಲೆ ಆರಾಮಾಗಿ ಡಿಸ್ಕಸ್ ಮಾಡ್ಬೋದು. ಗಂಟೆಗಟ್ಲೆ ಏನು, ನೀವು ರಾತ್ರಿ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡ್ಬೋದು. ಅಷ್ಟು 10-11 ಗಂಟೆ ಆರಾಮಾಗಿ ನೀವು ಒಂದು ವಿಷಯವನ್ನು ತಗೊಂಡು ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ಸಬ್ಜೆಕ್ಟ್ ಮಾತಾಡ್ಕೊಂತ ಹೋಗ್ಬೋದು. ಅಲ್ಲಿ ಏನಿರೋದಿಲ್ಲ, ಅಲ್ಲಿ ಅಹಂ ಆಗ್ಲಿ ಮತ್ತು ಮಮ ಆಗ್ಲಿ ಇರೋದಿಲ್ಲ. ಅಲ್ಲಿ ಬರೀ ಜ್ಞಾನ ಇರ್ತದ. ಅದು ಕೂಡ ಪ್ರತ್ಯಯನೇ, ಆದ್ರೆ ಅದೆಂತ ಪ್ರತ್ಯಯ ಅಂತಂದ್ರೆ ಅದು ಈ ವಿಪರೀತ ಭಾವನೆಯನ್ನ ತೆಗೆದಾಕ್ತಕ್ಕಂತಹ ಔಷಧ ಅದು. ಹಾಗಾಗಿ ಸಾಮಾನ್ಯವಾಗಿ ಆಟ ಆಡುತ್ತಾ ಹೋಗಿ ಒಂದು ಮನೆ ಗೂಡು ಸೇರಿಕೊಂಡಿತೆ ಅಂತ ಒಂದು ತತ್ವಪದಕಾರರು ಒಂದು ಪದ ಬರೆದಿದ್ದಾರೆ. ಒಂದು ಕಾಲಿನ ಪಕ್ಷಿ ಬಂದಾದು ಚಂದಯ್ಯ ಕೇಳು, ಒಂದು ಕಾಲಿನ ಪಕ್ಷಿ ಬಂದದಂತ ಒಂದು ಹಾಡು. ಅದರಲ್ಲಿ ತಮ್ಮ ಅನುಭವ ಹಿಡ್ಕೊಂಡಾರ ಅವರು. ಆಡುತ್ತಾ ಹೋಗಿ ಒಂದು ಮನೆ ಗೂಡು ಸೇರಿಕೊಂಡಿತ್ತಯ್ಯ ಅಂತ. ಹಾಗೆ ಆ ಪರಮಾತ್ಮನ
ತತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳನ್ನ ನೀವು ಚಿಂತನೆ ಮಾಡ್ತಾ 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 ಮನಸ್ಸು ಪರಮಾತ್ಮನ ಚಿಂತನೆಯ ಭಾವವನ್ನ ಹೊಂದಿಬಿಡ್ತದೆ. ವಿಶ್ವರೂಪದ 11ನೇ ಅಧ್ಯಾಯದ ಶ್ಲೋಕಗಳನ್ನ ಓದ್ತಾ 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 ನಿಮಗೆ ಒಂದಿಷ್ಟು ಚೆನ್ನಾಗಿ ಅದು ಅರ್ಥ ಆಗ್ತಾ ಹೋಗ್ಬಿಡ್ತಂದ್ರೆ ಹಾಗೆ ವಿರಾಟ್ ರೂಪನಾಗಿರ್ತಕ್ಕಂತಹ ಪರಮಾತ್ಮನ ದರ್ಶನ ಕೂಡ ಆಗ್ಬಿಡ್ತದೆ. ಸೊ ಹಾಗಾಗಿ ಅಭ್ಯಾಸಿಗೆ ಈ ಬ್ರಹ್ಮ ಅಭ್ಯಾಸ ಸಹಜವಾಗಿ ಅವನನ್ನ ಆ ಕಡೆ ಕರ್ಕೊಂಡು ಹೋಗುತ್ತೆ. ಇದು ವಿದ್ಯಾರಣ್ಯ ಮುನಿಗಳು ತಮ್ಮ ಅನುಭವದಿಂದ ತೆಗೆದುಕೊಟ್ಟಿರ್ತಕ್ಕಂತಹ ಸುಲಭವಾದ ಸಾಧನೆಯ ಒಂದು ಅಮೃತ. ನಾವು ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅದನ್ನ ಅರ್ಥ ಮಾಡಿಕೊಳ್ಳಾರದೆ ಯಾವುದೋ ಒಂದ್ರಲ್ಲಿ ಗಟ್ಟಿಯಾಗಿ ನಿಲ್ಲಬಾರದು. ಅವ್ರದ್ದು ಥೀಮ್ ಏನ್ ಹೇಳಕ್ ಹೊರಟಿದ್ದಾರೆ? ಫಸ್ಟ್ ತಗೊಂಡಿದ್ದಾರೆ ಅವರು ವಿಪರೀತ ಭಾವನೆ ಅಂತ ಮೊದಲೇ ತಗೊಂಡಿದ್ದಾರೆ ಅವರು. ಈ ವಿಪರೀತ ಭಾವನೆಯಿಂದನೇ ತತ್ವದರ್ಶನ, ತತ್ವದಲ್ಲಿ ಮನಸ್ಸು ನಿಲ್ಲಕ್ಕಾಗದಿಲ್ಲ. ಯಾಕೆ ಅಂತಂದ್ರೆ ಅದು ಜಗತ್ತು ಸತ್ಯ, ನಾನು ಸತ್ಯ ಅಂತಕ್ಕಂಥದ್ದು ದೃಢವಾಗಿರ್ತಕ್ಕಂಥ ಸಂಸ್ಕಾರ ಇದೆ. ಆ ದೃಢವಾದ ಸಂಸ್ಕಾರವನ್ನ ಹೇಗಾರ ತೆಗಿರಲ್ಲ. ಅಲ್ಲಿ ಯಾಕೆ ಅದನ್ನ ಇದು ಸರಿ, ಅದು ಸರಿ, ಅದು ಸರಿ, ಇದು ಸರಿ, ಯಾವುದು ವಿಪರೀತ ಭಾವನೆ ತೆಗೆದು ಒಂದೇ ಸರಿ. ಈಗ ನೋಡಿ, ಆ ಅಮ್ಮ ಅವರು ಅಮೆರಿಕದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ನೇರವಾಗಿ ಕೂಡ ಕೇಳ್ತಾರೆ ಇಲ್ಲ, ಆದ್ರೆ ಆಡಿಯೋ ಕೇಳಿ ಅವ್ರ ಮನಸ್ಸಷ್ಟು ಹೊರಗಡೆ ಬಂದಿದೆ. ಇನ್ನೇನ್ ಬೇಕು ಭಾಗ್ಯ ಮನುಷ್ಯನಿಗೆ? ಆ ತಾಯಿ ಅಲ್ಲಿಂದ ಸಂತೋಷ ಪಟ್ಟಂದ್ರೆ ಸೊ ಅದೇ ಪುಣ್ಯ, ನಮ್ಗೆ ಅದೇ ಫಲ. ನಾವು ಏನು ಅವ್ರು ಹೇಳಕ್ ಹೊರಟಿದ್ದಾರೆ ಅದನ್ನ ಸಾಧಿಸ್ಕೊಳ್ಬೇಕಲ್ವಾ? ಅದು ಮುಖ್ಯವಾಗಿರ್ತಕ್ಕಂಥದ್ದು. ಈ ಮೂರ್ತಿ ಪೂಜೆಗಳು, ಮಂತ್ರಗಳು, ಇವನ್ನ ಎಲ್ಲರೂ ಕೂಡ ಬೇಕಾದಷ್ಟು ಸಾಹಿತ್ಯ ಇದೆ ಇದ್ರಾಗ. ಮತ್ತೆ ಇದನ್ನೆಲ್ಲ ಸಾಧಿಸೋರು ಇದ್ದಾರೆ, ಮತ್ತೆ ಸಾಧಿಸ್ಲಿಕ್ಕೆ ಕಷ್ಟಪಡೋರು ಕೂಡ ಇದ್ದಾರೆ. ಅದೇನು ಗೊತ್ತು ಇಲ್ಲದಂತ ಸಂಗತಿ ಅಲ್ಲದು, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಯಾಕಂತಂದ್ರೆ ಎಲ್ಲರ ಮನೆಗಳಲ್ಲಿ ಮೂರ್ತಿ ಇದೆ. ನೀವು ಯಾರ ಮನೆಗೆನ ಹೋಗ್ರಪ್ಪ, ಹಿಂದೂಗಳಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇಲ್ಲ ವಿಷ್ಣುದನ್ನ ಇಟ್ಕೊಂಡಿರ್ತಾರೆ, ಇಲ್ಲ ಶಿವನದನ್ನ ಇಟ್ಕೊಂಡಿರ್ತಾರೆ, ಇಲ್ಲ ಕಾಳಿದನ್ನ ಇಟ್ಕೊಂಡಿರ್ತಾರೆ, ಇಲ್ಲ ಗಣಪತಿನ ಇಟ್ಕೊಂಡಿರ್ತಾರೆ, ಇಲ್ಲ ಮಾರ್ಕಂಡೇಯದನ್ನ ಕಾರ್ತಿಕೇಯನ ಇಟ್ಕೊಂಡಿರ್ತಾರೆ, ಮುರುಗಂದನ ಇಟ್ಕೊಂಡಿರ್ತಾರೆ. ಎಲ್ಲ ಯಾವ ಹೋಗಿ ಮ್ಯಾಕ್ಸಿಮಮ್ 90% ಜನ ಮೂರ್ತಿ ಇಟ್ಕೊಂಡಿರ್ತಾರೆ. ಇನ್ನು 35-40% ಜನ ಒಂದಿಷ್ಟು ನಾಮಸ್ಮರಣೆ, ದೀಕ್ಷೆ ತಗೊಳ್ಳೋದು. ತುಂಬಾ ಜನ ಸಿಗ್ತಾರೆ ನಿಮ್ಗೆ ಗುರು ದೀಕ್ಷೆ ತಗೊಂಡು. ನೀವು ಹಳ್ಳಿಗಳಲ್ಲಂತೂ ತುಂಬಾ ನೋಡ್ಬೇಕಿದನ್ನು. ಆ ಗುರು ದೀಕ್ಷೆ ತಗೊಂಡು ಅದನ್ನ ದಿನ ಉಪಾಸನೆ ಮಾಡ್ತಕ್ಕಂಥದ್ದು. ಆದ್ರೆ ಬ್ರಹ್ಮಾಭ್ಯಾಸ ವಿದ್ಯಾರಣ್ಯ ಮುನಿಗಳು ಹೇಳ್ತಕ್ಕಂಥದ್ದೇ ಅಂದ್ರೆ ಬ್ರಹ್ಮಾಭ್ಯಾಸ ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು. ಈಗ ಧ್ಯಾನಕ್ಕೆ ಮತ್ತು ಬ್ರಹ್ಮಾಭ್ಯಾಸಕ್ಕೆ ಧ್ಯಾನ ಎಷ್ಟು ಜಟಿಲವಾಗಿರ್ತಕ್ಕಂಥದ್ದು, ಬ್ರಹ್ಮಾಭ್ಯಾಸ ಅಂತಕ್ಕಂಥದ್ದು ಎಷ್ಟು ಸಹಜವಾಗಿರ್ತಕ್ಕಂಥದ್ದು, ಸುಲಭವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಈಗ
122 ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಕಥನಾದೌನ ನಿರ್ಬಂಧ ಶೃಂಕ ಶೃಂಕ ಶೃಂಖಲಾದ್ಬದ್ಧ ದೇಹವತು ಕುಂತ್ರವಂತೇತಿಹಾಸಾದ್ಯೈಃ ವಿನೋದೋ ನಾಟ್ಯ ವದ್ಭಿಯಃ. ಬಕಾರ ಇದ್ರೆ ಕೆಳಗಡೆಗೆ ದಕಾರ ಇದೆ, ದಕಾರ ಸರ್, ಬದ್ಧಿಯ. ವದ್ಧಿಯ ವದ್ಧಿಯ. ಸೊ ರತ್ನ ಅವರು ಕನ್ನಡಕ್ಕೆ ಕೊಟ್ಟಿದ್ದಾರೆ, ಬಟ್ ಅದನ್ನು ಕನ್ನಡಕ್ಕೆ ಹಾಕೋದು ಅಭ್ಯಾಸ ಇಲ್ಲ ನೋಡಿ. ಅಭ್ಯಾಸ ಇಲ್ಲದೆ ಇದ್ದಾಗ ಇದಾಗತ್ತೆ. ಕಥನಾದವನ ನಿರ್ಬಂಧ. ಕಥನ ಅಂದ್ರೆ ಕಥೆ ಅಂತಕ್ಕಂಥದ್ದು ಇದೆಲ್ಲ, ಇದು ಬಂಧಿಸಲ್ಪಡೋದಿಲ್ಲ. ಹೆಂಗ ನೀವು ಒಂದು ಮೂರ್ತಿಯನ್ನು ಇಟ್ಟುಕೊಂಡು ಅಥವಾ ಮಂತ್ರವನ್ನು ಇಟ್ಟುಕೊಂಡು ಅಭ್ಯಾಸ ಮಾಡಕ್ ಹೋಗ್ತೀರಿ, ಅವಾಗ ಏನಾಗತ್ತೆ, ಸೊ ಶೃಂಖಲೆ ಅಂತಂದ್ರೆ ಒಂದು ಕೈ ಕೊಳಗದಂತೆ ಅದು ಬಂಧಿಸಲ್ಪಡುತ್ತೆ. ಆದ್ರೆ ಇದು ಕಥನಾದವಿದೆಯಲ್ಲ, ಇದು ಬಂಧಿಸಲ್ಪಡೋದಿಲ್ಲ. ಇದು ಕಿಂತು ಅನಂತೆ ಇತಿಹಾಸಾತ್ ವಿನೋದೋ ನಾಟ್ಯವದ್ಧಿಯ. ಅಂದ್ರೆ ಇತಿಹಾಸ ಅಂತಂದ್ರೆ ಮಹಾಭಾರತ, ರಾಮಾಯಣ, ಸೊ ಇವೆಲ್ಲ ಪುರಾಣಗಳು, ಇವೆಲ್ಲ ಇತಿಹಾಸಗಳು. ಇವೆಲ್ಲ ಏನಕ್ಕೋಸ್ಕರ ಮಾಡಿದ್ದಾರೆ? ರಾತ್ರಿ ಊಟ ಆದ್ಮೇಲೆ ಅಥವಾ ನೀವು ಕೆಲವೊಂದು ಕಡೆಗೆ ಮಧ್ಯಾಹ್ನದ ಹೊತ್ತು. ಸೊ ಇವೆಲ್ಲ ಕಥೆಗಳು, ಅವು ಕಥೆಗಳಂತ ಕಂಡ್ರು ಕೂಡ ಆ ಕಥೆಯಲ್ಲಿ ಇಡೀ ನೀವು ರಾಮಾಯಣ ತಗೊಂಡ್ರಿ ಅಂತಂದ್ರೆ ರಾಮನ ಗುಣಗಾನ ಮಾಡಿರ್ತಕ್ಕಂಥದ್ದು, ಮಹಾಭಾರತ ತಗೊಂಡ್ರಂತಂದ್ರೆ ಕೃಷ್ಣನ ಅವತಾರವನ್ನು ನೋಡಿರ್ತಕ್ಕಂಥದ್ದು. ಇದು ಸಹಜವಾಗಿ ವಿನೋದವಾಗಿ, ಅಂದ್ರೆ ವಿನೋದ ಅಂತ ಹೇಳ್ತಾರೆ ಅವರು. ವಿನೋದ ಅಂದ್ರೆ ನೀವು ವಿನೋದ ಅಂದ್ರೆ ಖುಷಿಯಿಂದನೇ ನೀವು ಬ್ರಹ್ಮಾಭ್ಯಾಸವನ್ನ ಮಾಡಿಬಿಡ್ಬೋದು. ಸುಮ್ಮನೆ ನೀವು ಜನರಲ್ ಆಗಿ ಓದೋದು ಬೇರೆ, ಒಂದಿಷ್ಟು ತಿಳುವಳಿಕೆಯಿಂದ ಓದ್ತಾ ಹೋಗ್ಬಿಟ್ರಿ ಅಂತಂದ್ರೆ ನೀವು ಒಂದೊಂದು ಪರ್ವಗಳಲ್ಲಿ ಅಥವಾ ಒಂದೊಂದು ಕಾಂಡಗಳಲ್ಲಿ ಮನಸ್ಸು ಮುಂದಕ್ಕೆ ಹೋಗದಂತೆ ಎಂತಕೊಂಡ್ಬಿಡ್ತದ. ಸೊ ನೀವು ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ನೀವು ಶಾಂತಿ ಪರ್ವಕ್ಕೆ ಬಂದ್ಬಿಡಿ ಮಹಾಭಾರತದಲ್ಲಿ, ಅಲ್ಲಿ ನೀವು ಮುಂದಕ್ಕೆ ಹೋಗೋದಿಲ್ಲ. ನೀವು ಭೀಷ್ಮಾಚಾರ್ಯ ಉಪದೇಶ ಮಾಡಿರ್ತಕ್ಕಂಥದ್ದು ಎಷ್ಟು ಪರಮಾತ್ಮನನ್ನ. ಮಾಡ್ತಾ ಅವನು ಸಂತೋಷ ಆಗಿ ಆ 1000 ನಾಮಗಳನ್ನು ಹೇಳಿರ್ತಕ್ಕಂಥದ್ದು. ಅಂದ್ರೆ ಸಹಜವಾಗಿ ಮನಸ್ಸು ಅದಕ್ಕೆ ಮುಳುಗಿ ಬಿಡ್ತದ. ಅದೇ ನೀವು ರಾಮಾಯಣಕ್ಕೆ ಬನ್ನಿ, ಸುಂದರಕಾಂಡ ಒತ್ತ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಆ ಸುಂದರಕಾಂಡದಲ್ಲಿ ಮನಸ್ಸು ಸಂಪೂರ್ಣವಾಗಿ ಮುಳುಗಿ ಬಿಡ್ತದೆ. ಇನ್ನು ಬಾಲಕಾಂಡದಲ್ಲಿ ಅಂತೂ ಅದ್ಭುತವಾಗಿರ್ತಕ್ಕಂಥದ್ದು. ಹೀಗೆ ಈ ಎಲ್ಲ ನಮ್ಮ ಹಿರಿಯರು ಏನು ಕೊಟ್ಟಿರ್ತಕ್ಕಂಥದ್ದು ಏನಿದೆಯೋ ಇವೆಲ್ಲವೂ ಕೂಡ ಇವು ಸಹಜವಾಗಿ ಮನಸ್ಸು ಆ ಬ್ರಹ್ಮಾಭ್ಯಾಸ ಅಂದ್ರೆ ಪರಮಾತ್ಮನ ಕಡೆ ತನ್ನಿಂದ ತಾನೇ ಲಯವಾಗಿ ಬಿಡ್ತದೆ. ಇನ್ನು ನೀವು ಭರತನಾಟ್ಯ ಬಹಳ ಫೇಮಸ್ ಆಗಿರ್ತಕ್ಕಂಥ, ಈಗ ಭರತನಾಟ್ಯವನ್ನು ನೋಡಿ, ಭರತನಾಟ್ಯಗಳೆಲ್ಲವೂ ಕೂಡ ಸೊ ವಿಶೇಷವಾಗಿ ಭರತನಾಟ್ಯದಲ್ಲಿ ನೀವು ಯಾವಾಗಲೂ ಕೂಡ ನಾಟ್ಯ ಮೂರ್ತಿ ಶಿವ, ಅವ್ರು ನಾಟ್ಯ ಮಾಡೋರು ನೋಡಿದೀವಿ. ಎಲ್ಲನೂ ಕೂಡ ಅಲ್ಲೆಲ್ಲನೂ ಕೂಡ ಪುರಾಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸೊ ಅಭಿನಯ ಇರ್ತದಲ್ಲಿ.
ಅಲ್ಲಿ ಅಭಿನಯ ಎಷ್ಟು ರಮಣೀಯವಾಗಿರುತ್ತೆ ಅಂತಂದ್ರೆ ಆ ಕಣ್ಣುಗಳಲ್ಲಿ, ಮುಖದಲ್ಲಿ ಕೈ ಬೆರಳುಗಳನ್ನ ತೋರ್ಸ್ತಕ್ಕಂಥದ್ದು. ಸೊ ಭರತನಾಟ್ಯ ನೋಡ್ಬೇಕು ಅಂತಂದ್ರೆ ನಿಮಗೆ ನಾಲೆಡ್ಜ್ ಇರ್ಬೇಕು. ಆ ಹಾವ ಭಾವಗಳಿಂದನೇ ಆ ಪರಮಾತ್ಮನ ತುಂಬಿಡ್ತಾರೆ ಅವರು. ಆ ದಶಾವತಾರಗಳನ್ನ ತೋರಿಸ್ತಾರೆ, ನೋಡ್ಬೇಕು ಎಷ್ಟು ಅದ್ಭುತವಾಗಿರ್ತದೆ. ಬರೇ ಕಣ್ಣಿನಿಂದನೇ, ಕೈಗಳಿಂದನೇ ಎಲ್ಲ ಅಭಿನಯ ಮಾಡಿ ತೋರಿಸ್ತಾರೆ. ಅವಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ಮನಸ್ಸು ಮುಳುಗುತ್ತೆ. ಯಾವಾಗ ಹೆಚ್ಚು ಮುಳುಗುತ್ತೆ, ನಿಮಗೆ ಹೆಚ್ಚು ಚೆನ್ನಾಗಿ ತತ್ವ ಓದ್ಕೊಂಡಿದ್ರಿ ಅಂತಂದ್ರೆ, ಇಲ್ಲಾಂದ್ರೆ ಏನಾಗುತ್ತೆ, ಬೇರೆ ಕತೆ ಆಗುತ್ತೆ. ಆದ್ರೆ ಈ ತತ್ವ ತಿಳ್ಕೊಂಡಿದ್ರಿ ಅಂತಂದ್ರೆ ತುಂಬಾ ಸುಲಭವಾಗಿ ಆ ಕಥೆಗಳ ಹಿಂದಿರ್ತಕ್ಕಂತಹ ಪರಮಾತ್ಮನ ತಾತ್ಪರ್ಯ ಅವತಾರವನ್ನ ನಿಮಗೆ ಅರ್ಥ ಆಗತ್ತೆ. ಅವನು ರಾಮ ಕಾಡಿಗೆ ಹೋಗುವಾಗ ಸಹಜವಾಗಿ, ಸೀತೆ ಹೋಗುವಾಗ ಸಾಮಾನ್ಯವಾಗಿ ಕಣ್ಣೀರಾಗ್ತಕ್ಕಂಥ ಪ್ರಸಂಗ ಬಂದ್ರೆ, ಆದ್ರೆ ರಾಮನ ಉದ್ದೇಶವನ್ನ ಯಾರಿಗೆ ಗೊತ್ತಿತ್ತು ಅಂತಂದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಏನನ್ನ ಸಾಧಿಸಕ್ಕೋಸ್ಕರ ರಾಮ ಸ್ವಲ್ಪನೂ ಕೂಡ ಚಂಚಲವಾಗದಂತೆ ನಿಶ್ಚಲನಾಗಿದ್ದಾನೆ ಅಂತ. ಹೀಗೆ ತತ್ವವನ್ನ ತಿಳಿದು ಈ ಕಥನ ಅಥವಾ ನಾಟ್ಯ ಅಥವಾ ಇವೆಲ್ಲ ನಾನು ಮಾಡೋದ್ರಿಂದ ಏನಾಗುತ್ತೆ, ಸೊ ಮನಸ್ಸು ಸಹಜವಾಗಿ ಅದ್ರ ಕಡೆ ತನ್ನಿಂದ ತಾನೇ ಚಲಿಸ್ತಾ ಹೋಗುತ್ತೆ. ಹಾಗಾಗಿ ಸಾಧಕರಾಗಿರ್ತಕ್ಕಂಥವ್ರಿಗೆ ಬ್ರಹ್ಮ ಅಭ್ಯಾಸ ಶ್ರೇಷ್ಠ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.